ಅವನ ಜೀವವು ಆಹಾರಕ್ಕೆ ಬೇಸರಗೊಳ್ಳುವುದು, ಆಧಾರಕ್ಕೆ ಬೇಸರಗೊಳ್ಳುವುದು, ಆಹಾರಕ್ಕೆ ಬೇಸರಗೊಳ್ಳುವುದು, ಅವನ ಆತ್ಮವು ಮೃಷ್ಟಾನ್ನವನ್ನು ಅಸಹ್ಯ ಪಡುವುದು, ಅವನ ಮಾಂಸವು ಕ್ಷಯಿಸಿ ಕಾಣದೆ ಹೋಗುವುದು. 33:20. ನಮ್ಮ ಮನಸ್ಸು ಯೆಹೋವನಿಗೋಸ್ಕರ ಕಾದಿದೆ, ನಮ್ಮ ಸಹಾಯವು ಪುರಾಣಿಯೂ ಆತನೇ. ಆಮೆನ್, ಹಲ್ಲೆಲೂಯಾ. ಇವಾಗ ಹೇಳಿ, ನಮ್ಮ ಮನಸ್ಸು ಯಾರಿಗೋಸ್ಕರ ಕಾದಿರ್ಬೇಕಂತೆ? ಯೆಹೋವನಿಗೋಸ್ಕರ ನಾವು ಕಾದಿರ್ಬೇಕಂತೆ. ಹಲ್ಲೆಲೂಯಾ. ನಮ್ಮ ಏನಾಗಿದೆ, ಗುರಾಣಿ ಯಾರಾಗಿದ್ದಾರಂತೆ ನಮ್ಗೆ? ನಾವು ಕಾಯ್ತಾ ಇದ್ದೀರಾ? ನಮ್ಮ ಮನಸ್ಸು ಕಾಯ್ತಾ ಇದೆ ದೇವರಿಗೆ. ಏನು ನಮ್ಮ ಮನಸ್ಸು ಯೆಹೋವನಿಗೋಸ್ಕರ ಯಾವಾಗಲೂ ಕಾಯ್ತಾ ಇರ್ಬೇಕಂತೆ. ಹಲ್ಲೆಲೂಯಾ. ಯಾರೋ ನಾವು 50,000 ಲೋನ್ ಕೇಳಿದ್ರೆ ಅವ್ರು ಯಾರು ಲೋನ್ ಕಾಯ್ತಾ ಇರ್ತಾರೆ ಅಲ್ವಾ? ಯಾರಾದ್ರೂ ನಾವು ಫೈನಾನ್ಸ್ ಅಂತ ಕೇಳಿದ್ರೆ ಆ ಫೈನಾನ್ಸ್ ಬರೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ಯಾರಿಗಾದ್ರೂ ಏನೋ ಸಹಾಯ ಪಡೆದಿದ್ರೆ ಆ ಸಹಾಯಕ್ಕೆ ಬರೋದು ನಾವು ಕಾಯ್ತಾ ಇರ್ತೀವಿ. ಈಗಿನ ಕಾಲದಲ್ಲಿ ನಾವು ಆ ರೀತಿ ಬಾಳ್ತಾ ಇದೀವಿ. ನಮ್ಮ ಮನಸ್ಸು ಯೆಹೋವನಿಗೋಸ್ಕರ ಕಾಯ್ಬೇಕು ಅಂತ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಕೀರ್ತನೆ ದಾರವನ್ನು ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಹೇಳಿ ಇನ್ನೊಂದ್ಸಲ ಆ ವಾಕ್ಯನ. ನಮ್ಮ ಮನಸ್ಸು ಯೆಹೋವನಿಗೋಸ್ಕರ ಕಾದಿದೆ. ನೋಡಿ, ನಮ್ಮ ಮನಸ್ಸು ಯೆಹೋವನಿಗೋಸ್ಕರ ಕಾದಿದ್ಯಾ? ನಿಮ್ಮನ್ನ ನೀವು ಸ್ವಲ್ಪ ಪರೀಕ್ಷೆ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಒಂದು ನಿಮಿಷ ಚೆಕ್ ಮಾಡ್ಕೊಳ್ಳಿ. ನಿನ್ನ ಮನಸ್ಸು ಕರೆಕ್ಟ್ ಆಗಿ ಯೆಹೋವನಿಗೋಸ್ಕರ ಕಾದಿದ್ಯಾ? ಚೆಕ್ ಮಾಡ್ಕೊಳ್ಳಿ. ನಮ್ಮ ಮುಂದೆ ನಿಮ್ಮ ಮನಸ್ಸು ಎಲ್ಲರೂ ತಲೆ ಎತ್ತಿ ಮೇಲಕ್ಕೆ, ನಿಮ್ಮ ಮನಸ್ಸು ದೇವರಿಗೋಸ್ಕರ ಕಾದಿದ್ಯಾ? ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಹಲ್ಲೆಲೂಯಾ. ಹೇಳಿ, ನಮ್ಮ ಎಷ್ಟು ಕಮಿಟ್ಮೆಂಟ್ ಇದಾವೆ ತಾನೆ? ಇದೆ ತಾನೆ? ಈಗ ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಎಲ್ಲಾನು ನಾವು ಕೂತಿರೋ ಜಾಗಕ್ಕೆ ಬರುತ್ತೆ ಈಗ ಅಲ್ವಾ? ಆಗಿನ ಕಾಲದಲ್ಲಿ ಏನಿರಲಿಲ್ಲ ಅಲ್ವಾ? ಈಗ ನೀನ್ ಎಷ್ಟು ಪಟ್ಟಿ ಮಾಡಿದ್ರು ಕೂಡ ದೇವರಿನ ಪ್ರಾರ್ಥನೆ ಕೇಳೋದು ಬಹಳ ಕಡಿಮೆ, ಬಹಳ ಅಂದ್ರೆ ಬಹಳ ಕಡಿಮೆ. ಅವಾಗ ನೇರ ಮಣ್ಕಾಲ ಹಾಕಿ 2 ಕೈಗಳನ್ನು ದೇವರ ಆಕಾಶ ಕಡೆಗೆ ಎತ್ತಿ ಪ್ರಾರ್ಥನೆ ಮಾಡ್ತಿದ್ರೆ ಇಮಿಡಿಯೇಟ್ ಆಗಿ ಸತ್ರ ಸಿಕ್ಕೋದಂತೆ. ಇವಾಗ ನೀನು ಎಷ್ಟು ಪಲ್ಟಿ ಹೊಡೆದ್ರು ಸಿಗೋದಿಲ್ಲ. ಯಾಕೆಂದ್ರೆ ಅದಕ್ಕೆ ನೀನು 9 ದಿನ, 10 ದಿನ, 21 ದಿನ, 40 ದಿನ ಆತರ ಏನ್ ಮಾಡ್ಬೇಕು? ಉಪವಾಸ ಹಾಕಿ ಪಲ್ಟಿ ಹೊಡೆದು 10 ಆಮೇಲೆ ಗಿಟ್ಟಿಸ್ಕೊಬೇಕು. ಈಗಿನ ಜನರೇಷನ್ ಆತರ ಇದ್ದೀವಿ ನಾವು. ಹಲ್ಲೆಲೂಯಾ. ನಮ್ಮ ಮನಸ್ಸು ಯೆಹೋವನಿಗೋಸ್ಕರ ಯಾವಾಗಲೂ ಕಾದಿರಬೇಕು. ಆವಾಗಲೇ ನನ್ನ ಹೃದಯದ ಬಾಧೆಯನ್ನು ನೋಡಿ ದೇವರು ನಮ್ಗೆ ಕರುಣೆ ತೋರಿಸ್ತಾನೆ. ಹಲ್ಲೆಲೂಯಾ. ಕರೆಕ್ಟಾ? ಓದಿ ಆ ವಾಕ್ಯ ನೋಡ್ರು. ನಮ್ಮ ಮನಸ್ಸು ಯೆಹೋವನಿಗೋಸ್ಕರ ಕಾದಿದೆ, ನಮ್ಮ ಸಹಾಯವು ಗುರಾಣಿಯೂ ಆತನೇ. ನೋಡಿ, ನಾವು ಕಾದಿದ್ರೆ ಮಾತ್ರ ನಮ್ಗೆ ಸಹಾಯ ಗುರಾಣಿ ಆತನು. ನಾವು ಕಾದಿದ್ರೆ ನಮ್ಗೆ ಯಾರು ಕೊಡೋದಿಲ್ಲ. ಕೊಡ್ತಾರ? ನಾವು ಕಾದಿದ್ರೆ ಮಾತ್ರನೇ ನಮ್ಗೆ ಸಹಾಯವು ಗುರಾಣಿಯು ಆತನಾಗಿರ್ತಾನೆ. ನಾವು ಬೇರೆ ಕಾಯ್ಕೊಂಡಿದ್ರೆ ನಮ್ಗೆ ಯಾರು ಸಹಾಯ ಗುರಾಣಿ ಆಗೋದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಚೆನ್ನಾಗಿ ನೋಡಿ, ಇದು ಬೇರೆ ಯಾರೂ ಇಲ್ಲ, ನನಗೆ ಈ ವಾಕ್ಯ ಅರ್ಥ ಮಾಡ್ಕೊಂಡು ತಿಳ್ಕೊಂಡ್ರೆ ನಿಮ್ಗೆ, ಅರ್ಥ ಮಾಡ್ಕೊಂಡು ನನಗೆ ಈ ವಾಕ್ಯ. ನನ್ನ ಮನಸ್ಸು ಯಾವಾಗಲೂ ದೇವರಿಗಾಗಿ ನಾನು ಕಾದಿರೋದಾದ್ರೆ ಇದು ನನಗೆ ವಾಕ್ಯ. ಕರೆಕ್ಟಾ? ಹಲ್ಲೆಲೂಯಾ. ಹಾಗೆ ನಾವು ಎಲ್ಲಾ ಸಮಯದಲ್ಲಿ ಕೂಡ ದೇವರನ್ನ ಹುಡುಕೋರಾಗಿರ್ಬೇಕು ಹೊರತು ಲೋಕದಲ್ಲಿ ಹುಡುಕೋರನ್ನಾಗಿರ್ಬಾರ್ದು. ಹಲ್ಲೆಲೂಯಾ. ಅವಾಗ ದೇವರು ನಮ್ಗೆ ಏನ್ ಮಾಡ್ತಾರೆ? ಈ ವಾಕ್ಯಕ್ಕೆ ತಕ್ಕಂತೆ ನಮ್ಗೆ ಸದುತ್ರ ನಮ್ಗೆ ಕೊಡ್ತಾರೆ. ಹಲ್ಲೆಲೂಯಾ. ಯಾರ ತಾನೇ ಕಮಿಟ್ಮೆಂಟ್ಸ್ ಇಲ್ಲ, ಯಾರ ತಾನೇ ಕಷ್ಟಗಳಿಲ್ಲ, ಯಾರ ತಾನೇ ವೇದನೆಗಳಿಲ್ಲ? ಎಲ್ಲಾರ್ಗೂ ಇದೆ ತಾನೆ? ಎಲ್ಲಾರ್ಗೂ ಇದೆ. ಎಲ್ಲವನ್ನ ತಳ್ಳಬೇಕು. ದೇವರ ಸಭೆಗೆ ಬಂದಿದ್ದಕ್ಕೆ ಎಲ್ಲವನ್ನ ತಳ್ಳಬೇಕು. ಅದೇ ಈ ಸಂಡೇ ಇಲ್ಲ ಅಂದಿದ್ರೆ ನಾವೆಲ್ಲ ಹೋಗ್ಬೇಕಾಗಿತ್ತು. ಅದೇ ಈ ಸಬ್ಬತ್ ದಿನ ನಮ್ಗೆ ದೇವ್ರು ಕೊಡ್ಲಿ ಅಂದಿದ್ರೆ ನಾವೆಲ್ಲ ಹೋಗ್ಬೇಕಾಗಿತ್ತು? ಕೊಟ್ಟಿದ್ರೆ ನಮಗೋಸ್ಕರ ತಾನೆ. ಈ ಸಬ್ಬತ್ ದಿನ ಅಂತ ಕೊಟ್ಟಿದ್ರೆ ನಮಗೋಸ್ಕರ ತಾನೆ. ಹಲ್ಲೆಲೂಯಾ. ಯಾರೋ ಒಂದು ದೇಶದಲ್ಲಿ ಫಾರಿನ್ ಕಡೆ ನನ್ನ ಮೊನ್ನೆ ನಮ್ಮ ಅಂಗಡಿಯಲ್ಲಿ ಒಬ್ಬನು ಇಂಗ್ಲಿಷ್ ನಾನು ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದೆ, ಸಂಡೇನ ವರ್ಕಿಂಗ್ ಡೇ ಅಂತೆ. ಸಂಡೇ ವರ್ಕಿಂಗ್ ಡೇ, ಫ್ರೈಡೆ ಸಾಟರ್ಡೆ ಅವ್ರಿಗೆ ವೀಕೆಂಡ್ ಅಂತ. ಏನು ವೀಕೆಂಡ್? ಫ್ರೈಡೆ ಸಾಟರ್ಡೆ ಅವ್ರಿಗೆ ವೀಕೆಂಡ್. ಸಂಡೇ ಬಂದು ಸಾಟರ್ಡೆ ಇದ್ದಂಗೆ ಅವ್ರಿಗೆ ಶನಿವಾರ ಬಂದು
ಶುಕ್ರವಾರ ಇದ್ದಂಗೆ ಅವರಿಗೆ. ಹಲ್ಲೆಲೂಯಾ. ಹಾಗೆ ವರ್ಕಿಂಗ್ ಡೇ ಅವರಿಗೆ ಸಂಡೇ ಅವರಿಗೆ ವರ್ಕಿಂಗ್ ಡೇ ಇದೆ. ಸಾಟರ್ಡೆ ಅವರಿಗೆ ಸಂಡೇ ಆಗಿದೆ. ಫ್ರೈಡೆ ಸ್ಯಾಟರ್ಡೆ ಆಗಿದೆ. ಹಲ್ಲೆಲೂಯಾ. ನಮ್ಗೆ ಆ ರೀತಿ ಸಂಡೇ ಇಲ್ಲ, ನಮ್ಗೆ ಬೇರೆ ತರ ನಮ್ಗೆ ಇಟ್ಟಿದ್ರೆ, ಬೇರೆ ದಿನ ನಮ್ಗೆ ಇಟ್ಟಿದ್ರೆ ನಾವೆಲ್ಲ ಏನ್ ಮಾಡ್ಬೇಕಾಗಿತ್ತು? ಇನ್ನೊಬ್ರು ಗುಲಾಮರಾಗಿ ನಾವು ಗೆಲ್ಬೇಕಾಗಿತ್ತಾ? ಯೋಚನೆ ಮಾಡಿ. ಇನ್ನೊಬ್ರು ಗುಲಾಮರಾಗಿ ನಾವು ಗೆಲ್ಬೇಕಾಗಿತ್ತಾ? ಈ ಸಂಡೇ ಅನ್ನೋದು ಕೊಟ್ಟಿದೆ ದೇವರು ನಮಗೋಸ್ಕರ. ಕರೆಕ್ಟಾ? ಕರೆಕ್ಟ್ ಅನ್ನೋದು ಕೇಳ್ತೀನಿ ನೋಡಪ್ಪ. ಕರೆಕ್ಟಾ? ಸಂಡೇನವರು ಕೊಟ್ಟಿದೆ ನಮಗೋಸ್ಕರ. ನಾವು ಸಹ ಬಂದು ಏನೋ ಬಂದ್ರೆ ಏನೋ ಹೋದ್ರೆ ಬಿಡು, ಏನೋ ಹೇಳ್ತಾರೆ ಏನೋ ಕೇಳ್ತೀರಿ ಬಿಡು, ಆ ತರ ನಾವು ನೆಗ್ಲೆಕ್ಟ್ ಮಾಡ್ಕೊಂಡ್ರೆ ನಮ್ಗೆ ಉಪಯೋಗ ಇಲ್ಲ. ಏನಾದ್ರೂ ಒಂದು ದೇವರ ವಾಕ್ಯ ಏನ್ ಹೇಳ್ತಾರೋ ಅದನ್ನ ತಿಳ್ಕೊಂಡು ಅದನ್ನಿಟ್ಟು ನಾವು ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗೂ ನಮ್ಗೆ ಉಪಯೋಗ ಇರುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ನೋಡಿ ಎಷ್ಟು ಸ್ಪಷ್ಟವಾಗಿ ಕೀರ್ತನೆಗಾರನು ಬರೆಯಲ್ಪಟ್ಟಿದೆ. ಆ ಸಹಾಯ ಗುರಾಣಿ ನಮ್ಗೆ ಬೇಕು ಅಂತಂದ್ರೆ ನಾವ್ ಯಾರು ನೋಡ್ಬೇಕಂತೆ? ಆತನೇ ದೃಷ್ಟಿಸಿ ನೋಡ್ಬೇಕು. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಹೋಗೋಣ. 2 ಕೊರಿಂಥ ತಗೊಳ್ಳಿ. 4:6. ಮಿಲನ್ ಬರೆಯೋದು ಸ್ವಲ್ಪ ನಮ್ಗೆ ಕನ್ಫ್ಯೂಸ್ ಆಗುತ್ತೆ, ಯಾಕಂದ್ರೆ ಅವ್ರ ಡಿಗ್ರಿ ನಾವು ಗ್ರಾಜುಯೇಟ್ ಮಾಡಿದ್ರಲ್ಲ. ಹಲ್ಲೆಲೂಯಾ. 2 ಕೊರಿಂಥ 4:6 ತಗೊಳ್ಳಿ. ಯಾಕೆಂದರೆ ಕತ್ತಲೊಳಗಿಂದ ಚೆನ್ನಾಗಿ ಗಮನ ಕೇಳಿ, ಕತ್ತಲೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವ ಪ್ರಕಾರ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳನ್ನು ಹೊಳೆದನು. ಈಗ ಅರ್ಥ ಮಾಡ್ಕೊಳ್ಳಿ. ಯಾವ ಎಂತದ ಕೀರ್ತನದಲ್ಲಿ 33:20 ಹೇಳಿದ್ರು? ಆತನಿಗಾಗಿ ಕಾದಿರಿ, ನನ್ನ ಮನವು ಆತನಿಗಾಗಿ ಕಾದಿರಿ. ಯಾರಿಗಾಗಿ ಕಾದಿರ್ಬೇಕಂತಂದ್ರು? ಓದಿ ಇಲ್ಲಲ್ಲ, ಅದು ಆತರ ಅಲ್ಲ, ಬೇರೆ ತರ ಐತೆ ನೋಡಿ. ಇವಾಗ ಓದಿ ವಾಕ್ಯ ಇವಾಗ ಗೊತ್ತಿಲ್ವಾ? ಮನಸ್ಸು ಆಯ್ತಾ? ಇಲ್ಲೇನಾಯ್ತಂದ್ರೆ ಕತ್ತಲಿಂದ. ಹಲ್ಲೆಲೂಯಾ. ನೋಡಿ, ನಮ್ಮ ಮನಸ್ಸು ಯೆಹೋವನಿಗೋಸ್ಕರ ಕಾದಿರೋದಾದ್ರೆ ನಾವು ಕತ್ತಲ ತುಂಬಿದ ಜೀವಿತದಿಂದ ನಾವು ಬೆಳಕು ಕಾಣ್ತೀರಿ. ಹಲ್ಲೆಲೂಯಾ. ಯಾಕಂದ್ರೆ ಆ ಬೆಳಕು ಕರ್ತನಾದ ಯೇಸು ಕ್ರಿಸ್ತನೇ ಆಗಿದ್ದಾನೆ. ಹಲ್ಲೆಲೂಯಾ. ಏನಕ್ಕಂತಂದ್ರೆ ನಾವು ಕತ್ತಲ ಜೀವಿತ ಅನೇಕ ಸಮಯ ನಾವು ಕಳೆದಿದ್ದೀರಿ ಇಲ್ವಾ? ಕತ್ತಲ ಯಾವ ತರ? ಕಷ್ಟಗಳು, ನಷ್ಟಗಳು, ಕಣ್ಣೀರು, ವೇದನೆ, ಗಂಡ ಹೆಂಡತಿ ಪ್ರಾಬ್ಲಮ್ಮು, ತಂದೆ ತಾಯಿ ಪ್ರಾಬ್ಲಮ್ಮು, ಮಕ್ಕಳ ಪ್ರಾಬ್ಲಮ್ಮು, ತಿನ್ನಕ್ಕಿಲ್ಲ, ಕುಡಿಯೋದಕ್ಕಿಲ್ಲ, ಎಷ್ಟು ಕಷ್ಟ ನಾವು ಸಾಗಿ ಬಂದಿದಾರ ಇಲ್ವಾ? ಇವಾಗ ದೇವರು ನಮ್ಗೆ ಆ ಕಷ್ಟ ಇಟ್ಟಿದಾರ? ಯೇಸು ಸ್ವಾಮಿನ ಅಂಗೀಕಾರ ಮಾಡಿದವರು ದರಿದ್ರವಾಗಿ ಇದ್ದೀರ ಕೈ ಎತ್ತಿ ನೋಡೋಣ. ಇದ್ದೀರ ಯಾರಾದ್ರು? ಯಾರು ದರಿದ್ರವಾಗಿಲ್ಲ. ಹಲ್ಲೆಲೂಯಾ. ಯಾಕೆಂತಂದ್ರೆ ನಾವು ದರಿದ್ರವಾಗಿರೋ ದೇವರನ್ನು ಅಂಗೀಕಾರ ಮಾಡಿಲ್ಲ, ನಮ್ಗೆ ನಿತ್ಯ ಜೀವಕ್ಕೆ ಕೊಂಡು ಹೋಗಲು ದೇವರನ್ನು ಅಂಗೀಕಾರ ಮಾಡ್ತೀರಿ. ಹಲ್ಲೆಲೂಯಾ. ಇವತ್ತು ನೋಡಿ, ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲ ನೀವು ಸರ್ಚ್ ಮಾಡಿ ನೋಡಿ, ಸ್ವಲ್ಪ ಆಳವಾಗಿ ದೀಪಕ್ಕೆ ಹೋಗಿ ಎಲ್ಲ ವೈದಿಕನ ಬಾಯಲ್ಲಿ, ಒಂದು ಮಂತ್ರವಾದಿ ಬಾಯಲ್ಲಿ ಕೂಡ ಅವನ ಬಗ್ಗೆ ಏನ್ ಬರ್ತೈತೆ? ದೇವರ ವಾಕ್ಯ ಬರ್ತಾ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೆನ್ನೆನ ಮೊನ್ನೆ ಸ್ಟೇಟಸ್ ಹಾಕಿದ್ರೆ ಎಷ್ಟು ಜನ ನೋಡಿದ್ರೆ ಗೊತ್ತಿಲ್ಲ. ಹಲ್ಲೆಲೂಯಾ. ನೋಡಿದ್ರ ನೆನ್ನೆಲ್ಲ ಮೊನ್ನೆ ಹಾಕಿದೆ ನಾನು. ಆಂಧ್ರ ಮುಖ್ಯಮಂತ್ರಿ ಬಾಯಲ್ಲಿ ಕೂಡ ದೇವರ ವಾಕ್ಯ ಬರ್ತಾ ಇದೆ. ಹಲ್ಲೆಲೂಯಾ. ಯಾವನ ಮಂತ್ರವಾದಿ ಕೂಡ ಬಾಯಲ್ಲಿ ಕೂಡ ದೇವರ ವಾಕ್ಯ ಬರ್ತಾ ಇದೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ಸತ್ಯ ದೇವರು ಯೇಸು ಕ್ರಿಸ್ತನ ಅಂತ ಎಲ್ಲಾರು ಗೊತ್ತಾಗಿದೆ. ಹಲ್ಲೆಲೂಯಾ. ದೇವರು ಆಜ್ಞೆಯನ್ನ ಯಾರು ತಪ್ಪಿಸೋಕ್ ಆಗೋದಿಲ್ಲ. ನಾನು ಬರೋಣ ಸಮಯದಲ್ಲಿ ಎಲ್ಲ ನಾಶ ಆಗುತ್ತೆ ಅಂತ ಹೇಳಿದಾರ? ಆಗುತ್ತಾ? ಹೇಳಿದಾರ ಇಲ್ವಾ? ಒಂದೊಂದ್ ಕಡೆನೆ ಒಂದೊಂದ್ ತರ ನಾಶ ಆಗಿ ಬರ್ತಾ ಇದೆ. ಎಲ್ಲರೂ ಯಾರು ದೇವರನ್ನ ದೂಷಣೆ ಮಾಡಿದ್ರು ಎಲ್ಲ ದೇವರನ್ನ ತಿಳ್ಕೊಂತ ಇದ್ದಾರೆ. ಹಲ್ಲೆಲೂಯಾ. ನೋಡಿ, ಇವತ್ತು ಆಂಧ್ರ ಮುಖ್ಯಮಂತ್ರಿ ಅಷ್ಟು ಕೋಟ್ಯಾಂತರ ಜನ ಮುಂದೆ ಯೇಸು ಕ್ರಿಸ್ತನು ಈ ರೀತಿ ಹೇಳಿದಾನೆ ಅಂತ ಅವರು ಬಹಿರಂಗವಾಗಿ ಅವರು ಸಾರ್ತಾ ಇದ್ದಾರೆ. ಹಲ್ಲೆಲೂಯಾ.
ಲಕ್ಷಾಂತರ ಜನ ಮುಂದೆ ಅವನ ಆಂಧ್ರ ಮುಖ್ಯಮಂತ್ರಿ ಈ ತರ ಹೇಳ್ತಾ ಇದ್ದಾನೆ, ಪವನ್ ಕಲ್ಯಾಣ. ಹಲ್ಲೆಲೂಯಾ. ಇವರು ವೈದಿಕ ಮಂತ್ರವಾದಿ ಅವನು ಹೇಳ್ತಾ ಇದ್ದಾನೆ, ಯಾಕೆ ಹಾವು ಇಕ್ತೀರಾ ಹಾಲು? ಅದನ್ನೇ ಮನುಷ್ಯನಿಗೆ ಮಕ್ಕಳು ತಿಂದು ಬದುಕಲ್ವಾ? ಹಾವು ಇಕ್ತಿರಲ್ಲ, ದೇವರು ಅಂತ ಹಾವನ್ನ ಪೂಜೆ ಮಾಡ್ತಿರಲ್ಲ, ಅದನ್ನೇ ಹಾವನ್ನ ತಗೊಂಡು ಮನೆಗೆ ಇಟ್ಕೊಳ್ಳಿ. ತಗೊಂಡು ಅದನ್ನ ಕಚ್ಚಿದ್ರೆ ಅದನ್ನ ಕಚ್ಚಿದ್ರೆ ಅದಕ್ಕೆ ಏನ ಹೇಳಿದ್ರು ಅವರು, ಎಷ್ಟು ಸ್ಪಷ್ಟವಾಗಿ ಹೇಳಿದ್ರು. ನಂಗೆ ಒಂಥರ ನಗು ಬಂತು. ಹಲ್ಲೆಲೂಯಾ. ಹಾವ ಏನೋ ನಮ್ ದೇವರು ಜೈ ಜೈ ಅಂತ ಹೇಳ್ತಿರಲ್ಲ, ಅದೇ ಯಾಕೆ ಹಾವು ಕಚ್ಚಿದ್ರು ಜೈ ಜೈ ಅನ್ನಲ್ಲ? ಯಾಕೆ ಹೊಡೋಗ್ತೀರ ಹಾಸ್ಪಿಟ್ಲಿಗ ಅಂತ ಕೇಳ್ತಾ ಇದ್ದಾನೆ ವೈದ್ಯರು. ಹಲ್ಲೆಲೂಯಾ. ಹಾಗೆ ನಮ್ಮನ್ನ ನಾವು ಏನ್ ಮಾಡಿದ್ವಿ ಗೊತ್ತಾ? ಅನೇಕ ಜನಗಳು ಏನ್ ಮಾಡಿದ್ದಾರೆ, ಅನೇಕರು ತನ್ನ ಸ್ವಾರ್ಥ ಏನೋ ನಾವು ಕೆಳಗಡೆ ಬಿದ್ದು ಮೀಸೆ ಮಣ್ಣಾಗಲ್ಲ ಅಂತಾರಲ್ಲ ಗಾದೆ, ಆ ರೀತಿ ನಾನು ತಪ್ಪು ಮಾಡಿದ್ರು ಕೂಡ ನಾನು ತಪ್ಪು ಮಾಡಿಲ್ಲ ಅನ್ನೋ ಒಂದು ಉದ್ದೇಶ, ಆ ಕಾನ್ಸೆಪ್ಟ್ ನಾವು ಮೈಂಡಲ್ಲಿ ಇಟ್ಕೊಂಡೆ ಹೋಗ್ತಾ ಇದೀವಿ. ಹಲ್ಲೆಲೂಯಾ. ಇಲ್ಲಿ ನೋಡಿ ದೇವರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಕತ್ತಲಲ್ಲಿ ಇದ್ದಾಗ ನನಗಾಗಿನೇ ತನ್ನ ಬೆಳಕನ್ನು ಕೊಟ್ಟರು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಓದಿ ಆ ವಾಕ್ಯನ. ಯಾಕೆಂದರೆ ಒಳಗಿಂದ ಬೆಳಕು ಹೊಳೆಯಲಿ ನೋಡ್ರಿ, ಕತ್ತಲ ಒಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಹೊಳೆದನು. ನೋಡ್ದಾ, ಅನೇಕರಿಗೆ ನಮ್ಮ ಹೃದಯದಲ್ಲಿ ಉಳಿದಿದ್ದಾರಂತೆ ದೇವರು. ಹಲ್ಲೆಲೂಯಾ. ಬೇರೆ ಎಲ್ಲೂ ಇಲ್ಲ, ನಮ್ಮ ಹೃದಯದಲ್ಲಿ ದೇವರು ಉಳಿದಿದ್ದಾರಂತೆ. ಹಲ್ಲೆಲೂಯಾ. ಯಾಕೆಂದ್ರೆ ಅನೇಕ ಮಕ್ಕಳಿಗಾಗಿ ನೀನೇನಾಗಬೇಕು? ಬೆಳಕಾಗ್ಬೇಕು. ಹಲ್ಲೆಲೂಯಾ. ಯಾಕಂತಂದ್ರೆ ಆ ಬೆಳಕು ನಮ್ಗಾಗಿನೇ ಕೊಡಲ್ಪಟ್ಟಿದ್ದಾರೆ. ಹಲ್ಲೆಲೂಯಾ. ಇವತ್ತು ಲೋಕದಲ್ಲಿ ಎಲ್ಲೆಲ್ಲೋ ಏನೋ ಜನ ಸಾಯ್ತಾ ಇದಾರೆ, ಪ್ರಾರ್ಥನೆ ಮಾಡೋರಿಲ್ಲ, ಕುಟುಂಬದ ನಾಶವಾಗಿದೆ, ಪ್ರಾರ್ಥನೆ ಮಾಡೋರಿಲ್ಲ, ಆಲೋಚನೆ ಹೇಳೋರಿಲ್ಲ, ಸೇವೆ 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 ಅಂತ ಹೋಗ್ತಾ ಇದಾರೆ. ಅವರು ಸ್ವಾರ್ಥಕ್ಕಾಗಿ ಸೇವೆಗಳು ಮಾಡ್ತಾ ಇದಾರೆ. ಹಲ್ಲೆಲೂಯಾ. ಸೇವೆ ಎಲ್ಲ ಒಂದು ಬಿಸ್ನೆಸ್ ಆಗೋಗಿದೆ. ಒಂದು ಮನೆಗೆ ಹೋಗಿ ಪ್ರಾರ್ಥನೆ ಮಾಡ್ಬೇಕು ಅಂತ ಹೋದ್ರೆ ಎದ್ದು ನೋಡ್ತಾರೆ ಗೊತ್ತಾಯ್ತಾ? ಏನಾದ್ರು ಕೊಡ್ತಾರನೋ? ಹಲ್ಲೆಲೂಯಾ. ಆಳವಾಗಿ ದೇವರ ವಾಕ್ಯ ತಗೊಂಡೋಗಿ ದೇವ್ರ ವಾಕ್ಯ ಬಹಿರಂಗವಾಗಿ ಸಾರೋರು ಒಬ್ಬರೇ ಇಲ್ಲ ಈಗ. ಇದನ್ನ ಯಾರಾದ್ರು ಇವತ್ತು ದೇವರು ನಮ್ಗೆ ಹೇಳ್ತಿದ್ರೆ, ಆತ ನಮ್ಮ ಹೃದಯದಲ್ಲಿ ನಾವು ವಾಸ ಮಾಡ್ತಾ ಇದಾರಂತೆ. ಹಲ್ಲೆಲೂಯಾ. ನಮ್ಮ ಹೃದಯದಲ್ಲಿ ಅವ್ರು ಜಾಗ ಮಾಡಿ ಇರುವಂತ ಸಮಯದಲ್ಲಿ ನಾವ್ ಯಾಕೆ ಇನ್ನೂ ಹಾಗೆ ಇರ್ಬೇಕಾ? ದೇವ್ರ ವಾಕ್ಯವನ್ನು ಸಾರ್ಬೇಕಾ ಬೇಡವಾ? ದೇವ್ರ ಮಕ್ಕಳಾಗಿ ಬಾಳ್ಬೇಕಾ ಬೇಡವನು? ಹಲ್ಲೆಲೂಯಾ. ಈ ಕೀರ್ತನದಲ್ಲಿ ಅನೇಕ ವಿಷಯಗಳು ದೇವ್ರು ನಮ್ಗೆ ಹೇಳಿದ್ರು ಅಲ್ವಾ? ಎಷ್ಟು ಮೋಸಗಳು ಮಾಡ್ದ. ಮೋಸ ಯಾಕೆ ಕಾನಾನ್ ದೇಶದಲ್ಲಿ ಕಾಣಲಿಲ್ಲ? ಅಲ್ಲಿ ಬಂಡೆಗೆ ಹೊಡೆದ್ರೆ ನೀರ್ ಬರುತ್ತೆ ಅಂತಂದ್ರು, ಮೊದಲೇ ಸಲ ಕೂಗೊಂಡ್ರು, ಅದು ಹೊಡೆದ್ರು. ಹಂಗೆ ನಾವು ಸಣ್ಣ ಸಣ್ಣದಲ್ಲಿ ತಪ್ಪುಗಳು ಮಾಡಿ ಏನ್ ಮಾಡ್ತಾ ಇದೀವಿ? ದೇವರ ಲೆಕ್ಕದಲ್ಲಿ ಅಪರಾಧಿಗಳಾಗ್ತಾ ಇದೀವಿ. ಎಲ್ಲಿ ಅಪರಾಧಿಗಳಾಗ್ತಾ ಇದೀವಿ? ಜನಕ್ಕೆ ಮಾತ್ರ ನಾವು ಸುಣ್ಣ ಬಣ್ಣ ಬಳಿತಾ ಇದೀವಿ, ನಾವು ಒಳ್ಳೆಯವರು ಅಂತ. ಆದ್ರೆ ದೇವರ ಲೆಕ್ಕದಲ್ಲಿ ನಾವು ಅಪರಾಧಿಗಳಾಗ್ತಾ ಇದೀವಿ. ನಾವು ಅದನ್ನ ಏನ್ ಮಾಡ್ಬೇಕು? ಆ ಅಪರಾಧವನ್ನು ತೆಗಿಬೇಕು ಅಂತಂದ್ರೆ ದೇವರ ನಮ್ಮೇನು ನಮ್ಮ ಸಂಪರ್ಕ ದೇವರಿಗೆ ನಮ್ಗೆ ಇರ್ಬೇಕು ಹೊರತು ನಮ್ಮ ಜೊತೆಲಿರೋ ನಮ್ಮ ಜೊತೆಗಾರರಿರಲ್ಲ. ಕರೆಕ್ಟಾ? ನಮ್ಮ ಸಂಪರ್ಕ ಯಾರಿಗಿರ್ಬೇಕು? ಸಂಪರ್ಕ ಅಂದ್ರೆ ಗೊತ್ತಾ? ನಮ್ಮ ಕಲೆಕ್ಷನ್ ದೇವರಿಗೆ ನಮಗೆ ಮಾತ್ರ ಇರ್ಬೇಕು. ದೇವರಿಗೆ ನಮ್ಗೆ ಸಂಪರ್ಕ ಇರ್ಬೇಕು. ಹಲ್ಲೆಲೂಯಾ. ಜನರ ಮುಂದೆ ತುಂಬಾ ಒಳ್ಳೆಯವರು ನಾವು, ಅದೇ ದೇವರ ಲೆಕ್ಕದಲ್ಲಿ ನಾವು ಅಪರಾಧಿಗಳಾಗಿದ್ದೀವಿ. ನಮ್ಮಲ್ಲಿ ವಾಸ ಮಾಡ್ತಾ ಇದಾರೆ ತಾನೆ. ನಾವ್ ಎಷ್ಟು ಜನಕ್ಕೆ ನಾವು ದೇವ್ರ ಬಗ್ಗೆ ಹೇಳ್ತಾ ಇದೀವಿ? ಎಷ್ಟು ಜನ ಸಾಯ್ತಾ ಇದಾರೆ? ಅವಾಗ ಏನೋ ಒಂದು ದೇವರು ಸುದ್ದಿ ನಾವ್ ಹೇಳಿದೀರಾ? ಇವತ್ತು ನೋಡಿ, ರಾಜ್ಯದಲ್ಲಿ ಆಂಧ್ರ ಮುಖ್ಯಮಂತ್ರಿಯಲ್ಲಿ ಯಾರು ಪೊಲಿಟಿಕಲ್ ಅಲ್ಲಿ ವೈದಿಕರು ಮಾಟ ಮಂತ್ರ ಮಾಡೋರು ಎಲ್ಲಾರ ಬಾಯಲ್ಲಿ ದೇವ್ರ ವಾಕ್ಯ ಬರ್ತದೆ. ನಾವು ದೇವ್ರ ಅರ್ಥಕೊಂಡಿದೀವಿ, ದೇವ್ರ ಬಗ್ಗೆ ತಿಳ್ಕೊಂಡಿದೀವಿ, ದೇವ್ರು ಹೇಗೆ ಅಂತ ಗೊತ್ತಿದೆ ನಮ್ಗೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ? ಹಾಗೇ ಮದ್ದರಾಗಿದ್ದೀವಿ. ಹಲ್ಲೆಲೂಯಾ. ಹಾಗೇ ಮದ್ದರಾಗಿದ್ದೀರಿ. ನೀವು ಬೇರೆ ಸುಣ್ಣ ಬಣ್ಣ ಬಳೆ ಅವಶ್ಯಕತೆ ಇಲ್ಲ. ನಿಮಗೆ ದೇವ್ರು ಮಾಡಿದ ಕಾರ್ಯ ಮಾತ್ರ ಇನ್ನೊಬ್ರಿಗೆ ಹೇಳಿದ್ದ ಹೇಳ್ತಾರೆ. ನೀವು ಬೇರೆ ಸುಣ್ಣ ಬಣ್ಣ ಬಳೆ ಅಂತ ಏನಿಲ್ಲ. ಇವತ್ತು ವಿಗ್ರಹಾರಾಧನೆ ಮಾಡೋದು ನೋಡಿ, ಎಲ್ಲಿಂದ ಎಲ್ಲಿಗೂ ಹೋಗ್ತಾರೆ, ಅವರು ರೆಡಿಯಾಗಿ ಹೋಗ್ತಾರೆ, ಎಲ್ಲಿಂದ ಎಲ್ಲಿಗೂ ಹೋಗ್ತಾರೆ. ಅದು ನಮ್ಮಲ್ಲಿ ಯಾಕಿಲ್ಲ? ಎಲ್ಲ ಹಿಂದೆಟ್ಟಾಗ್ತಾ ಇದೀರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಾ? ದೇವ್ರು ನೋಡಿ ನಮ್ಗೆ ಬೆಳಕು ಕೊಡಬೇಕು ಅಂತಾನೆ ದೇವ್ರು ನನಗಾಗಿನೇ ಬಂದಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕಡೆದಾಗಿ ಒಂದು ವಾಕ್ಯ ಹೋಗೋಣ. ಕೊಲೊಸ್ಸೆಯರ್ ತಗೊಳ್ಳಿ, 8:33 8
ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ. ಜೋರ ಕೈತಲ್ಲಿ, ಜೋರಾಗಿ ಜೋರಾಗಿ, ಇನ್ನೂ ಜೋರಾಗಿ. ಹಾಲೆಲೂಯಾ, ಹಾಲೆಲೂಯಾ. ನೋಡಿ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ನಮಗಾಗಿ ಕೊಟ್ಟರಲ್ಲ. ಹಾಲೆಲೂಯಾ. ಇವಾಗ ಯೋಚನೆ ಮಾಡ್ಕೊಳ್ಳಿ, ನಿಮ್ ಮನ್ಸಲ್ಲಿ ನಿಮ್ಗೆ ಗಾಯ ಆಗೋದು, ನಿಮ್ಗೆ ಚುರುಕನ್ನೋದಿತ್ತು ಅಂದ್ರೆ, ನಿಮ್ಗೆ ಗಿವ್ ಬ್ಲಡ್ ಅನ್ನೋದಿತ್ತು ಅಂದ್ರೆ, ಇವಾಗಾದ್ರೂ ಚುರುಕ್ ಅನ್ಸ್ಬೇಕು. ಹಾಲೆಲೂಯಾ. ತನ್ನ ಮಗನ್ನ ಉಳಿಸ್ಕೊತಿಲ್ಲ, ತನ್ನ ಮಗನ್ನ ನಮ್ಗಾಗಿನೇ ಕೊಡಲ್ಪಟ್ರು. ಹಾಲೆಲೂಯಾ. ಆದ್ರೆ ನನ್ನ ಹೊಟ್ಟೆಲಿ ಹುಟ್ಟಿರೋ ಮಗನಾದ್ರೆ ನಾವು ಕೊಡ್ತೀರಾ? ಬಲಿ ಕೊಡ್ತೀರಾ? ಗೊತ್ತಿತ್ತು ಯೇಸು ಸ್ವಾಮಿಗೆ ನಾನು ಸಾಯ್ತೀನಿ ಅಂತ, ಗೊತ್ತಿತ್ತಾ ಇಲ್ವಾ? ನನ್ನ ಸಾಯಿಸ್ತಾರೆ, ಇಂಥ ಜಾಗದಲ್ಲಿ ಇಂಥ ದಿನ ನನ್ನ ಸಾಯಿಸ್ತಾರೆ ಅಂತ ಗೊತ್ತಿತ್ತು. ಗೊತ್ತಿದ್ರೆ ಏನ್ ಮಾಡೋದ್ರಲ್ಲಿ? ಒಪ್ಪಿಸಿಕೊಟ್ರ? ಇವತ್ತು ನನ್ನ ಹೊಟ್ಟೆಲಿ ಹುಟ್ಟಿರೋ ಮಕ್ಕಳನ್ನ, ನಿಮ್ಮ ಹೊಟ್ಟೆಲಿ ಹುಟ್ಟಿರೋ ಮಕ್ಕಳನ್ನ ನಿಮ್ಗೆ ಗೊತ್ತಿತ್ತು, ನೀವು ಬಲಿ ಕೊಡ್ತೀರಾ? ಹೇಳಿ, ಬಲಿ ಕೊಡ್ತೀರಾ? ಎಷ್ಟು ಸ್ಪಷ್ಟವಾಗಿ ದೇವರು ನಮ್ಗೆ ಹೇಳಲ್ಪಟ್ಟಿದ್ದಾರೆ. ಇವಾಗಲಾದ್ರೂ ನಾವು ದೇವರ ಕಡೆ ನಾವು ಮನ ತಿರುಗಿಲ್ಲ, ಇವಾಗಲಾದ್ರೂ ದೇವರ ಕಾರ್ಯ ನಾವು ಹೃದಯದಲ್ಲಿ ಇಟ್ಕೊಂಡಿಲ್ಲ ಅಂತಂದ್ರೆ ನಮ್ ತರ ದಡ್ಡರು ಯಾರು ಇಲ್ಲ. ಹಾಲೆಲೂಯಾ. ಇವಾಗ್ಲೂ ನಮ್ ಕಮಿಟ್ಮೆಂಟ್ ಇಟ್ಕೊಂಡು ನಾವು ಹೋಗ್ತಿದ್ರೆ ದೇವರ ಕಾರ್ಯ ಮಾಡೋದು ಯಾರು? ಹಾಲೆಲೂಯಾ. ಹೋದ ವಾರದಲ್ಲಿ ಕೀರ್ತನೆಯಲ್ಲಿ ಮಿಲನ್ ಹತ್ರ ದೇವರನ್ನು ವಾಕ್ಯ ಮಾತಾಡಿದ್ರು. ಹಾಲೆಲೂಯಾ. ಹೋದ ವಾರ ಕೀರ್ತನೆ ಇಲ್ಲವರು ನೆನ್ಪಿಟ್ಕೊಂಡಿದ್ದೀನಿ. ಹಾಲೆಲೂಯಾ. ನಿಮ್ ಮನೆ ನೆನಪಿದೆ ನನಗೆ ಗೊತ್ತಿಲ್ಲ. ಹಾಲೆಲೂಯಾ. ದೇವರನ್ನ ನಾವು ಪ್ರತಿದಿನ ನಾವು ಕೇಳ್ತೀವಿ, ಆದ್ರೆ ದೇವರು ಆಲೋಚನೆ ಅರ್ಥ ಮಾಡ್ಕೊಂಡ್ರೆ ಯಾರು ಅಂತ ಸ್ವಲ್ಪ ನಾನು ಹೋದ ವಾರ ಮಾತಾಡಿದ್ರು. ಹಾಲೆಲೂಯಾ ಅಲ್ವಾ? ಹೋದ ವಾರ ದೇವರಲ್ಲಿ ಇರ್ತಾರೆ, ದೇವರು ಕಾಯ್ತಾ ಇರ್ತಾರೆ ಬಾಗಿಲಲ್ಲಿ. ಹಾಲೆಲೂಯಾ. ಕರೆಕ್ಟಾ? ದೇವರು ಭಾಗದಲ್ಲಿ ಕಾಯ್ತಾ ಇರ್ತಾರೆ. ಇವತ್ತು ವಿಜಿ ಬ್ರದರ್ ಬಂದಿದ್ದಾರೆ, ನೆಕ್ಸ್ಟ್ ವಾರ ವಿಜಿ ಬ್ರದರ್ ಬಂದಿಲ್ಲ, ಅದನ್ನ ಕೇಳ್ತಾರೆ, ಯಾಕೆ ನನ್ನ ಮಗ ಇಲ್ಲೋದ ಅಂತ. ಹಾಲೆಲೂಯಾ. ಹಾಗೆ ಇವತ್ತು ನೀವು ರಾಮೇಶ್ ಬ್ರದರ್ ಬಂದಿಲ್ಲ, ಹೋದ ರಾಮೇಶ್ ಬ್ರದರ್ ಬಂದಿದ್ರು, ಇವತ್ತು ಕೇಳ್ತಾರೆ ದೇವರು, ನಿಮ್ಗೆಲ್ಲ ಅನುಕೂಲ ನಾನು ಮಾಡ್ಕೊಟ್ಟಿದ್ದೀನಿ ತಾನೆ, ಯಾಕೆ ನನ್ನ ರಾಜ್ಯಕ್ಕೆ ಕೊರತೆವಾಗಿಟ್ಟಿದ್ದೀರ? ಏನ್ ಆನ್ಸರ್ ಮಾಡ್ತೀರಾ ನೀವು ಮಾಡಿ? ಇವತ್ತು ನೋಡಿ, ತನ್ನ ಒಬ್ಬನೇ ಮಗನ ನಮ್ಗೆ ಆಗಿ ತ್ಯಾಗ ಮಾಡಿದ್ದಾರೆ, ನಾವೇನ್ ಮಾಡಿದ್ವಿ ದೇವರಾಗಿ ತೋರಿಸಿ. ಸ್ವಲ್ಪ ನಮ್ಮಲ್ಲೇ ನಮ್ಗೆ ಪ್ರಶ್ನೆ ಬಂತಂತಂದ್ರೆ ನಮ್ಮ ಹೃದಯ ಅಳಬೇಕು, ನಮ್ಮ ಹೃದಯ ಕುಗ್ಗಿ ಹೋಗ್ಬೇಕು. ಅವಾಗಲೇ ನಾವು ಪಶ್ಚಾತ್ತಾಪ ಪಟ್ಟರೆ ದೇವರ ರಾಜ್ಯದಲ್ಲಿ ನಾವು ಒಂದು ಭಾಗವನ್ನು ಪಡೆಯೋದಕ್ಕೆ ಸಾಧ್ಯ. ಹಾಲೆಲೂಯಾ. ಮೇಲೆ ಮಾಡ್ಕೊಂಡು ಏನೋ ಕಾಣಿಕೆಗಾಗಿ, ದಶಂಭಾಗಕ್ಕಾಗಿ ಏನೋ ಒಂದು ಹೇಳಿ ಏನೋ ಒಂದು ಮಾಡಿ ಹೋಗೋದಲ್ಲ. ನಿಮ್ಮ ಹೃದಯದಲ್ಲಿ ನಿಮ್ಗೆ ಚುರುಕಂದ್ರೆ ನಿಮ್ಗೆ ದೇವರ ಬಗ್ಗೆ ಬೆಲೆ ಗೊತ್ತಾಗೋದು. ನಿನ್ನ ಹೊಟ್ಟೆ ನೀವು ಹುಟ್ಟಿದಂತ ಮಕ್ಕಳನ್ನು ನೀವು ಬಲಿ ಕೊಡ್ತಿದ್ರಾ? ಹೇಳಿ, ಕೊಡ್ತಿದ್ರಾ? ಗೊತ್ತಿದ್ರು ಕೊಡ್ತಿದ್ರಾ? ಇಲ್ಲಿ ಯೇಸು ಕ್ರಿಸ್ತನು ಗೊತ್ತಿದ್ರು ನಮ್ಗಾಗಿ ಆತನ ಬಲಿಯನ್ನು ಕೊಟ್ಟಿದಾರಲ್ಲ. ಹೇಳಿ, ಓದಿ ವಾಕ್ಯನ. ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನು ಚೆನ್ನಾಗಿ ಗಮನ ಕೇಳಿ, ಆತನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟರಲ್ಲ. ಇವಾಗ ಹೇಳಿ, ಸಿಟ್ಟಿಗೆ ಹೊಡೆಷ್ಟೊಡೆ ಉಳಿಸ್ಕೊಂಬೋದಾಗಿತ್ತಾ? ತನ್ನ ಪ್ರಾಣವನ್ನ ರಕ್ಷಣೆ ಮಾಡ್ಕೊಂಬೋದಾಗಿತ್ತಾ? ಅವತ್ತು ತನ್ನ ಪ್ರಾಣವನ್ನು ರಕ್ಷಣೆ ಮಾಡ್ಕೊಂಡಿದ್ರೆ ಇವತ್ತು ನಾವ್ಯಾರು ಜೀವಂತವಾಗಿ ಇರ್ತಿರ್ಲಿಲ್ಲ, ನಾವ್ಯಾರು ಜೀವಂತವಾಗಿ ಇರ್ತಿರ್ಲಿಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಯಾಕೆ ಅಂತಂದ್ರೆ ತನ್ನ ದೇಶ ಸ್ವಾಮಿಗೆ ಗೊತ್ತಿದ್ದು ನಮ್ಮನ್ನ ಉಳಿಸ್ಕೊಂಡ್ರು. ನಾವು ಗೊತ್ತಿದ್ರು ದೇವ್ರ ಬಗ್ಗೆ ನಾವ್ಯಾರು ಉಳಿಸ್ಕೊಂತೀರ ನಮ್ಮ ಉಳಿಸ್ಕೊಂತೀರಾ? ಯಾಕೆ ಹೇಳಿ? ನಮ್ಮ ಕಮಿಟ್ಮೆಂಟ್ಸ್ ನಮ್ಗೆ ಜಾಸ್ತಿ ಅಲ್ವಾ? ನಮ್ಮ ಪರಿಸ್ಥಿತಿಗಳೇ ನಮ್ಗೆ ಜಾಸ್ತಿ. ಕುರಿ ರಕ್ತದಿಂದ ಹಾವು ಕಚ್ಚಿದಂತ ವ್ಯಕ್ತಿಗೆ ಕುರಿ ರಕ್ತದಿಂದ ವಿಜ್ಞಾನಿಗಳು ಔಷಧಿ ಕಂಡಿದ್ದಾರೆ ಅಂತ ಹೋದವರ ನಾವು ಕೇಳಲ್ಪಟ್ರೆ ಕರೆಕ್ಟಾ? ಕುರಿದಾತನ ರಕ್ತನೇ ಬೇಕಾಗಿತ್ತಾ? ಯೋಚನೆ ಮಾಡಿ. ಔಷಧಿಗಳಿಗೆ ಕುರಿದಾಯಕರ ರಕ್ತನೇ ಬೇಕಾಗಿತ್ತಾ? ಯೋಚನೆ ಮಾಡಿ. ನೋಡಿ, ದೇವರು ಎಲ್ಲಿಂದ ಎಲ್ಲಿಗೆ ಲಿಂಕ್ ಮಾಡಿದ್ದಾರೆ? ಹಾಲೆಲೂಯಾ. ಎಲ್ಲಿಂದ ಎಲ್ಲಿಗೆ ಲಿಂಕ್ ಮಾಡಿದ್ದಾರೆ? ತನ್ನ ರಕ್ತವನ್ನು ಸುರಿಸಿ ನನ್ನ ಪಾಪವನ್ನು ಕ್ಲಿಯರ್ ಮಾಡಿದ. ಈಗ ತನ್ನ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನೇ ಕಾಪಾಡ್ತಾ ಇದ್ದಾರೆ. ಹಾಲೆಲೂಯಾ. ಯಾವ ಕಚ್ಚಿದಂತ ಮನುಷ್ಯನಿಗೆ ತನ್ನ ರಕ್ತವನ್ನೇ ಬೇಕಾಗಿತ್ತು ಪ್ರಾಣ ಉಳಿಸೋದಕ್ಕೋಸ್ಕರ. ಹಾಲೆಲೂಯಾ. ಇನ್ನ ಯಾವ ರೀತಿ ನಿಮ್ಮನ್ನ ಉಳಿಸ್ಬೇಕು? ನಮ್ಮನ್ನ ಉಳಿಸ್ಬೇಕು ದೇವರು? ಹೇಳಿ. ತನ್ನ ಪ್ರಾಣವನ್ನೇ ಕೊಟ್ಟು ನಮ್ಮನ್ನು ಉಳಿಸಿದ್ರು, ತನ್ನ ರಕ್ತವನ್ನು ಕೊಟ್ಟು ಈಗ ಏನೋ ಬೇರೆ ಒಂದು ವಿಜ್ಞಾನಿಗಳ ಮುಖಾಂತರ
ಸೈತಾನ್ ಕಾರ್ಯದಿಂದ ನಮ್ಮನ್ನ ತಪ್ಪಿಸ್ತಾ ಇದ್ದಾರೆ. ಕರೆಕ್ಟಾ? ಇನ್ನ ಯಾವ ರೀತಿ ದೇವರನ್ನು ನಮ್ಮ ಕಾಪಾಡಬೇಕು? ನಾವು ಏನಾಗಿದ್ದೀವಿ ದೇವರಿಗೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಕಾರ್ಯಗಳನ್ನಿಟ್ಟು ನಾವು ಪ್ರಾರ್ಥನೆ ಮಾಡೋದಾದ್ರೆ ಖಂಡಿತವಾಗೂ ದೇವರು ನಮ್ಗೆ ಒಳ್ಳೆ ಮಾರ್ಗದಲ್ಲಿ ನಡೆಸ್ತಾರೆ. ಹಲ್ಲೆಲೂಯಾ. ಇವತ್ತು ನೋಡಿ, ಲೋಕದಲ್ಲಿ ನಾವು ಲೋಕದ ರೀತಿಯಲ್ಲಿ ಇರೋದಾದ್ರೆ ನಮ್ಗಿರೋಂಥ ಮಕ್ಕಳನ್ನ ನಾವು ಏನೋ ಸಣ್ಣ ಒಂದು ಗಾಯ ನಮ್ಗೆ ತಡ್ಕೊಳಕ್ಕಾಗೋದಿಲ್ಲ. ತನ್ನ ಮಗನನ್ನು ನಮಗಾಗಿನೇ ಜೀವವನ್ನು ತ್ಯಾಗ ಮಾಡಿದ್ದಾರೆ, ನಮಗಾಗಿನೇ ಜೀವ ತ್ಯಾಗ ಮಾಡಿದ್ದಾರೆ. ನಾವೇನು ಮಾಡಿಲ್ಲ, ಯೇಸು ಕ್ರಿಸ್ತನಿಗಾಗಿ ನಮಗಾಗಿನೇ ಎಲ್ಲವನ್ನು ಮಾಡಿದರೆ ಇಲ್ಲಿ ತನಕ ನಮಗಾಗಿನೇ ಮಾಡ್ತಾನೆ ಇದ್ದಾರೆ. ನಾವೇನು ಮಾಡಿಲ್ಲ ದೇವರಿಗೆ. ಕಂಪ್ಲೇಂಟ್ ಮಾಡಪ್ಪ ವಾಕ್ಯ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ. ನೋಡಿ, ಯೋಚನೆ ಮಾಡಿ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸ ಇರ್ತಾನ? ಇಲ್ಲಿವರೆಗೂ ನಮ್ಗೆ ಕೊಡ್ತಾನೆ ಇದ್ದಾನ? ನಾವು ಸ್ವಲ್ಪ ಹಿಂದಿನ ತಿರುಗಿದವರಾದ್ರೆ ನಾವೇನ್ ಕೊಟ್ಟಿದ್ವಿ ದೇವರಿಗೆ ಅಂತ ಹೇಳಿ. ನಿಮ್ ಕಡೆಯಿಂದ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಲ್ಲ. 1 ಕೋಟಿ 2 ಕೋಟಿ ಯಾರನ್ನು ಕೇಳಲ್ಲ, ಏನು ಕೇಳಲ್ಲ. ನಶಿಸಿ ಹೋಗ್ತಿರಂತ ಆತ್ಮನ ನೀನ್ ರಕ್ಷಣೆ ಮಾಡು ಅಷ್ಟೇ. ನರಕಕ್ಕೆ ಹೋಗ್ತಿರಂತ ಆತ್ಮನ ನೀನ್ ರಕ್ಷಣೆ ಮಾಡು. ನಾನ್ ನಿನ್ಗೆ ಮಾಡಿದಂತ ಕಾರ್ಯನ ನೀನ್ ಅವ್ರಿಗೆ ಹೇಳು. ಹಲ್ಲೆಲೂಯಾ, ಅಷ್ಟೇ ಹೇಳು. ಅದಕ್ಕೆ ಸುಣ್ಣ ಬಣ್ಣ ಬೆಳ್ದಿ ಹಾಗೆ ಹೀಗೆ ಅಂತ ನಿನ್ ಮೇಲೆ ಕತ್ಸಕೋಬೇಡ. ಯಾಕಂದ್ರೆ ಒಂದಿನ ಸುಳ್ಳು ಅಂತ ಗೊತ್ತಾಗ ನೀನ್ ಬಿದ್ದೋಗ್ತಾರೆ. ಕರೆಕ್ಟಾ? ನಾನ್ ನಿನ್ಗೆ ಏನ್ ಮಾಡಿದೀನೋ ಅದನ್ನೇ ಹೇಳು ಅಷ್ಟೇ. ನಿಮ್ ಕಡೆಯಿಂದ ಕೇಳ್ತಾ ಇರೋದು ಹೇಳಿ. ಓಕೆ, ನಾನು ಲಾಸ್ಟಲ್ಲಿ ಹೇಳ್ತಾರೆ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಲಾಸ್ಟ್ ಅಲ್ಲಿ ಹೇಳಮ್ಮ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ. ಹೌದಾ? ಸಮಸ್ತವಂದ್ರೆ ಏನೇನ್ ಸೇರ್ಕೊಂಡಿತ್ತು? ಸ್ವಲ್ಪ ಹೇಳಿ ಏನೇನ್ ಸೇರ್ಕೊಂಡಿರುತ್ತೆ? ಸಮಸ್ತವ ಅಂದ್ರೆ ಏನೇನ್ ಸೇರುತ್ತೆ? ಎಲ್ಲವನ್ನು ಕೊಟ್ಟು ಎಲ್ಲವನ್ನ ಒಂದು ಮಿಸ್ ಇಲ್ದಂಗೆ ಎಲ್ಲವನ್ನು ನಮ್ಗೆ ಕೊಡದೆ ತಾನ? ಎಲ್ಲವನ್ನು, ಗಾಳಿ ಬೆಳಕು, ಊಟ ನೀರು, ಬಟ್ಟೆ ಬರೆ ಎಲ್ಲವನ್ನು ನೀವ್ ಏನೇನ್ ಕೇಳ್ತೀಯೋ ಎಲ್ಲವನ್ನು ನಿಮ್ಗೆ ಕೊಡೋದಕ್ಕೆ ದೇವರು ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಮಸ್ತವು ಕೊಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ನಮ್ಮ ಹೃದಯಗಳನ್ನ ನಾವು ಬಲವಾಗಿ ನಾವು ಇಟ್ಕೊಬೇಕು. ಹಲ್ಲೆಲೂಯಾ. ಏನಕ್ಕೂ ಎಡಕ್ಕೂ ಪಲಕ್ಕೂ ಜಾರದಾಗೆ ಸುರಕ್ಷಿತವಾಗಿ ನಾವು ಇಟ್ಕೊಬೇಕು. ಹಲ್ಲೆಲೂಯಾ. ಯಾಕಂತಂದ್ರೆ ಸಮಸ್ತವು ನನಗಾಗಿನೇ ಉಂಟು ಮಾಡಿದ್ದಾರೆ. ಹಲ್ಲೆಲೂಯಾ. ನನಗಾಗಿನೇ ಆ ಒಂದು ಪ್ರಾಣವನ್ನು ತ್ಯಾಗ ಮಾಡಿದರೆ ಇಲ್ಲಿ ತನಕ ತ್ಯಾಗ ಮಾಡ್ತಾನೆ ಇದ್ದಾರೆ, ಇನ್ನು ಮುಂದೆ ಮಾಡ್ತಾನೆ ಇರ್ತಾರೆ. ನಾನ್ ಸರಿ ಆಗ್ಬೇಕು ಅಂತ. ಹಲ್ಲೆಲೂಯಾ. ನಾನ್ ಸರಿ ಆಗ್ಬೇಕಂತ. ಹಲ್ಲೆಲೂಯಾ. ನಾನ್ ಸರಿಯಾಗ ತನಕ ನನ್ನನ್ನು ಸರಿಪಡಿಸ್ತಾನೆ ಇರ್ತಾರೆ ಅವರು. ಹಲ್ಲೆಲೂಯಾ. ನಾನು ಸರಿಯಾಗ ತನಕ ನನ್ನನ್ನು ಸರಿಪಡಿಸ್ತಾನೆ ಇರ್ತಾರೆ. ನಾನು ಸರಿಯಾದ್ಮೇಲೆ ನನ್ನ ಬಿಡ್ತಾರೆ ಮುಂದೆ ಹೋಗುವಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ವಿಷಯ ಎಲ್ಲಾರು ಹೇಳಬೇಕಂತ ಆವಾಗ ಏನೇ ಕಳಿಸ್ತಾರೆ. ಹಲ್ಲೆಲೂಯಾ. ನೀವ್ ಯಾರು ಇಲ್ಲಿವರೆಗೂ ಸರಿಯಾಗಿಲ್ವಾ ಇಲ್ಲಿವರೆಗೂ? ಒಬ್ಬೊಬ್ರು 12 ವರ್ಷ 13 ವರ್ಷ 15 ವರ್ಷ 20 ವರ್ಷ ಆಗಿರ್ತಾನೆ. ನೀವು ಬಾಪ್ಟಿಸಂ ಹೊಂದಿ ರಕ್ಷಣೆ ಹೊಂದಿ ಇನ್ನೂ ಸರಿ ಆಗ್ಬೇಕ ನಾವು? ಆದ್ರೂ ಹೇಳ್ತಾರೆ ದೇವರು ನಮ್ಮನ್ನ ಸರಿಯಾಗ ತನಕ ನಮ್ ನೆಟ್ಟಗಾಗಿ ನಮ್ಮನ್ನ ಸರಿ ಮಾಡ್ತಾನೆ ಇರ್ತಾರೆ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗಾದ್ರೂ ದೇವರ ಪ್ರೀತಿನ ಅರ್ಥ ಮಾಡ್ಕೊಂಡು ದೇವರ ಪ್ರೀತಿನ, ದೇವರು ಮಾಡಿದ ಸಹಾಯ ತಿಳ್ಕೊಳಕ್ ಹೋಗ್ಬೇಡಿ. ದೇವರ ಪ್ರೀತಿನ ಅರ್ಥ ಮಾಡ್ಕೊಳ್ಳಿ. ಹಲ್ಲೆಲೂಯಾ. ಆತನ ಪ್ರೀತಿನ ನಾವು ಅರ್ಥ ಮಾಡ್ಕೊಂಡು ನಾವು ಹೋಗೋದಾದ್ರೆ ಖಂಡಿತವಾಗೂ ದೇವರು ನಮ್ಮ ಹೃದಯದಲ್ಲಿ ಒಂದು ಭಾರವನ್ನು ಇರ್ತಾರೆ. ಹಲ್ಲೆಲೂಯಾ. ಆ ಭಾರಕ್ಕಾಗಿ ನಾವು ಪ್ರಾರ್ಥನೆ ಮಾಡೋದಾದ್ರೆ ಖಂಡಿತವಾಗಿ ಅನೇಕ ನಶಿಸಿ ಹೋಗ್ತಿರುವಂತ ಆತ್ಮಗಳನ್ನ ನಮ್ಗೆ ರಕ್ಷಣೆ ಮಾಡ್ತಾರೆ. ಹಲ್ಲೆಲೂಯಾ. ನಿನ್ನ ಮುಖಾಂತರ, ಇನ್ನೊಬ್ಬರ ಮುಖಾಂತರ, ಮತ್ತೊಬ್ಬರ ಮುಖಾಂತರ ದೇವರು ಕಾರ್ಯ ಮಾಡಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ತನ್ನ ಒಬ್ಬನೇ ಮಗನನ್ನು ನನಗಾಗಿನೇ ತ್ಯಾಗ ಮಾಡಿದ್ರು ಅಂತ ನೀನ್ ನಂಬೋದಾದ್ರೆ ಖಂಡಿತವಾಗೂ ದೇವರು ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಾ ದೇವರ ವಾಕ್ಯ? ಅರ್ಥ ಆಯ್ತಾ? ನಾವು ನಂಬೇಕು, ಸಂಪೂರ್ಣವಾಗಿ ನಂಬೇಕು. ಸಮಸ್ತವನ್ನು ನಮ್ಗೆ ಉಂಟು ಮಾಡಿದ್ದಾರೆ. ಹಲ್ಲೆಲೂಯಾ. ಸಮಸ್ತವನ್ನು ಒಂದು ಕಡಿಮೆ ಇದ್ದಂಗೆ ಸಮಸ್ತವನ್ನು ಉಂಟು ಮಾಡಿದ್ದಾರೆ. ನಮ್ಮ ಮನಸ್ಸು ಯಾವಾಗೂ ಯೆಹೋವನೇ ನೋಡ್ಬೇಕು. ಹಲ್ಲೆಲೂಯಾ. ಲೋಕಗಳ ಸ್ವಲ್ಪ ದೃಷ್ಟಿಸಿ ನೋಡೋದಾದ್ರೆ ಆ ಒಂದು ಕ್ಷಣದಲ್ಲೇ ಸೈತಾನ ನಮ್ಮನ್ನ ಕ್ಯಾಚ್ ಮಾಡ್ಬಿಡ್ತಾನೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಇವಾಗ ದೇವರ ಪ್ರೀತಿ ಅರ್ಥ ಮಾಡ್ಕೊಂತೀರಾ? ಏನೇನು ಕೊಡಲ್ಪಟ್ಟಿದ್ದಾರೆ? ತನ್ನ ಒಬ್ಬನೇ ಮಗನನ್ನು ಅಲ್ವಾ? ನಮ್ಮ ಮಕ್ಕಳನ್ನು ಬಿಡ್ತೀರಾ? ಯೋಚನೆ ಮಾಡಿ. ಬಿಡ್ತೀರಾ ಬೀದಿಗೆ? ಏನಿಲ್ಲ, 3-4 ದಿವಸದಿಂದ
ಆ ಪ್ರಾಜೆಕ್ಟ್ ಈ ಪ್ರಾಜೆಕ್ಟ್ ಅಲ್ಲಿ ಇಲ್ಲಿ ಅಂತ ಓಡಿ ಓಡಿ ಹೋಗ್ತದೆ ನಮ್ಮ ಮಗನ ಬೈಕ್ ಎತ್ಕೊಂಡು ನಾಗರ ಕೊನೆ ತುದಿಯಲ್ಲಿ ನಿಂತು ನಮ್ಮನ್ನ ನೋಡ್ತಾ ಇದಾರೆ ಅಂದ್ರೆ ಸ್ವಲ್ಪ ಯಾಮಾರಿದ್ರೆ ನನ್ನ ಮಕ್ಕಳು ಬಿದ್ದೋಗ್ಬಿಡ್ತಾರೆ. ಹಲ್ಲೆಲೂಯಾ. ನನ್ನ ಮಕ್ಕಳು ಸೈತಾನ್ ಬಾಯಿಗೆ ಬಿದ್ದೋಗ್ಬಿಡ್ತಾನೆ. ಹಲ್ಲೆಲೂಯಾ. ಕರೆಕ್ಟಾ? ಈ ಇದ್ರಲ್ಲಿ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ನೀವು ರೀಲ್ಸ್ ಬರ್ತಾ ನೋಡಿ, ನೀನ್ ಪ್ರಾರ್ಥನೆ ಮಾಡ್ಬೇಕಾದ್ರೆ ಸೈತಾನ್ ಅಡ್ಡ ಪಡಿಸೋದು ಅದನ್ನ ನೋಡಿದೀರಾ? ಅದೆಲ್ಲ ನೋಡಿದ್ರಲ್ಲ ನೀವೆಲ್ಲ? ಹಲ್ಲೆಲೂಯಾ. ಹಾಗೆ ಸ್ವಲ್ಪ ಯಾಮಾರ ಸಾಕು, ಸ್ವಲ್ಪ ಒಂದು ಪಾಯಿಂಟ್ ಅಷ್ಟು ಯಾಮಾರ ಸಾಕು ನಮ್ಮನಂಗೆ ಸೈತಾನ್ ನುಂಗಕ್ಕೆ ರೆಡಿ ಇದ್ದಾನೆ. ಹಲ್ಲೆಲೂಯಾ. ನಮ್ಮನ್ನ ಸಮಸ್ತವು ನಮಗೆ ಉಂಟು ಮಾಡಿ ದೇವರು ನಮ್ಗೆ ಆ ರೀತಿ ವಾಕ್ಯ ನಮಗೆ ಕೊಡ್ತಿದ್ದಾರೆ. ಓದಿ ಕಳೆದಾಗೆ ವಾಕ್ಯ ಓದಿ ಪ್ರಾರ್ಥನೆ ಮಾಡೋಣ. ಸ್ವಂತ ಮಗನನ್ನು ಹಾ. ಉಳಿಸಿಕೊಳ್ಳದೆ ಆತನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೇಳಮ್ಮ, ಕಂಪ್ಲೀಟ್ ಮಾಡಮಗೆ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೇ. ನೋಡಿ, ಇರುವೇನೆ ಅಂತ ಗ್ಯಾರಂಟಿ ಅಂತಂದ್ರೆ ನಿಮ್ಗೆ ಒಂದು ಗ್ಯಾರಂಟಿ ಕಾರ್ಡ್ ಕೊಟ್ರೆ ನೀವು ಹೆಂಗಿರ್ತೀರ ಭರವಸೆಗೆ? ಬರ್ತಾ ಇದೆಯಾ ಅಕ್ಕಿ ದುಡ್ಡೆಲ್ಲ? ಬರ್ತಾ ಇದೆಯಾ? ಮತ್ತೆ ಯಾಕೆ ಟೆಂಪ್ರವರಿ ಹಿಂದೆ ಹೋದ್ರೆ? ಶಾಶ್ವತವಾದಂತ ಕಾರ್ಯಗಳನ್ನ ಹಿಂದೆ ಹೋಗ್ಬೇಕು. ಹಲ್ಲೆಲೂಯಾ. ನೋಡ್ಬೇಕಾದ್ರೆ ಅನೇಕ ಸಮಯ ನಿಮ್ದು ಮಾತ್ರ ಅಂತಲ್ಲ, ಅನೇಕ ಕಾರ್ಯಗಳು ಕೊಡೋಷ್ಟು ದಿನ ತುಂಬಾ ಒಳ್ಳೆಯವರು, ಕೊಡೋದು ಸ್ಟಾಪ್ ಆಗಿದ ತಕ್ಷಣ ಅವನು ತುಂಬಾ ಕೆಟ್ಟವರಾಗಿ ಅವನು ತುಂಬಾ ರೀತಿಯಲ್ಲಿ ನಾನಾ ರೀತಿಯಲ್ಲಿ ಕೆಟ್ಟ ವರ್ಡ್ ಎಲ್ಲ ಅವನಿಗೆ ಯೂಸ್ ಮಾಡ್ತಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ದೇವರ ಕಾರ್ಯಗಳನ್ನ ನಾವು ಇಟ್ಕೊಂಡು ಹೋದ್ರೆ ಖಂಡಿತವಾಗೂ ಅವನು ಕೊಡೋ 2000 ನಾವು ಬಾಳಿ ಬದುಕ್ತಾ ಇಲ್ಲ. ಹಲ್ಲೆಲೂಯಾ. ದೇವರು ಕೊಡುವಂತ ಕಾರ್ಯಗಳನ್ನ ನಾವು ಬಾಳಿ ಬದುಕ್ತಾ ಇದ್ದೀವಿ. ಹಲ್ಲೆಲೂಯಾ. ನಾವು ಸತ್ಯವೇದನ ಹಿಂಬಾಲಿಸೋದಾದ್ರೆ ಯಾವತ್ತೂ ಸ್ಟಾಪ್ ಆಗೋದಿಲ್ಲ, ನಾನ್ ಸ್ಟಾಪ್. ಯಾವತ್ತು ನಮ್ಮನ್ನ ಸ್ಟಾಪೇ ಇಲ್ಲ, ನಾನ್ ಸ್ಟಾಪ್ ವರ್ಗು ನಾವು ಓಡ್ತಾ ಇರ್ತೀವಿ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ನಮ್ಮ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಮನುಷ್ಯರ ಕಾರ್ಯ ಈಗ ಇದೆ, ನಿಮ್ಗೆ ಅರ್ಥ ಆಯ್ತಾ? ಸ್ವಲ್ಪ ದಿನ ನಿಮ್ಗೆ ಆಸೆಗೋಸ್ಕರ, ನಿಮ್ಗೆ ಆಸೆ ಹುಡ್ಸೋದಕ್ಕೋಸ್ಕರ 6 ತಿಂಗಳು 3 ತಿಂಗಳು ಕೊಟ್ಟು ಸ್ಟಾಪ್ ಮಾಡಿ ನಿಮ್ಮನ್ನ ಮರಳು ಮಾಡಾಕ್ತಾನೆ. ಹಲ್ಲೆಲೂಯಾ. ಇವತ್ತು ಲೋಕದಲ್ಲಿ ನಡೆದಂತ ಕಾರ್ಯ ಇದೇ ತರನೇ. ನಿಮ್ಗೆ ಆಸೆಗಳು ತೋರಿಸಿ, ದುಡ್ಡಿನ ಆಸೆಗಳು ತೋರಿಸಿ, ಸೀರೆಗಳದ್ದು ಗೋಲ್ಡ್ ಆಸೆಗಳು ತೋರಿಸಿ ಸೈತಾನ್ ಯಾವುದೇ ರೀತಿಯಿಂದ ವಂಚಾಗ್ತಾನೆ. ಆ ವಂಚಿಗೆ ನಾವು ಬೀಳದಾಗ ನಾವು ಕಾಯ್ಬೇಕು. ಹಲ್ಲೆಲೂಯಾ. ಆ ವಂಚಾಗೋದಕ್ಕೆ ನಾವು ಬೀಳದಾಗ ನಾವು ಕಾಯ್ಬೇಕು. ಹಲ್ಲೆಲೂಯಾ. ಇವತ್ತು ಲೋಕದಲ್ಲಿ ಎಷ್ಟೊಂದು ಜನ ಸಾಯ್ತಾ ಇದಾರೆ ಗೊತ್ತಾ? ಸೈತಾನ ಬಾಯಿಗೆ ಸಿಕ್ಕಾಕಿರೋ ಜನಗಳೆಲ್ಲ ಸಾಯ್ತಾ ಇದಾರೆ. ಹಲ್ಲೆಲೂಯಾ. ನಾಶ ಆಗ್ತಾ ಇದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ಬೇಕು. ದೇವರ ವಾಕ್ಯ ಏನ್ ಹೇಳ್ತದೆ? ಬಿಟ್ಟು ಬಿಡೋನು ನಿಮ್ನ ಅಂತ ಹೇಳ್ತಾ ಇದಾರೆ. ಹಲ್ಲೆಲೂಯಾ. ನಮ್ಗೆ ಸಮಸ್ತವನ್ನು ಉಂಟು ಮಾಡುವಂತ ದೇವರು ನನ್ನ ಬಿಟ್ಬಿಡ್ತಾರ? ಬಿಡೋದಿಲ್ಲ, ಎಂದಿಗೂ ಬಿಡೋದಿಲ್ಲ. ಬಿಡೋದಿದ್ರೆ ಯಾವಾಗ ಬಿಡ್ತಿದ್ರು? ಅವ್ರು ತಮಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿ ನನ್ನ ಬದುಕಿಸ್ಕೊಬೇಕಾಗಿರೋ ಅವಶ್ಯಕತೆ ಇರ್ಲಿಲ್ಲ. ಯಾವಾಗಲೂ ಬಿಟ್ಬಿಡ್ತಿದ್ರು ನನಗಾಗಿ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಅರ್ಥ ನೇರ ಮಣ್ಕಾಲಕ್ಕೆ ಪ್ರಾರ್ಥನೆ ಮಾಡೋಣ.